ಎಲ್ಲ ಇದಾಗಿದೆ, ಎಲ್ಲ ಲೀಕ್ ಆಗಿದೆ. ಸ್ಟೂಡೆಂಟ್ಸು 15 ವರ್ಷ 20 ವರ್ಷ ಓದ್ತಾರೆ, ಅದು ಓದಿ ಏನಾದರೂ ಜೀವನದಲ್ಲಿ ಆಗೋಣ ಅಂತ ಪ್ರಶ್ನೆ ಪಡ್ತಾರೆ. ಈ ಥರ ಲೀಕ್ ಆಗಿದೆ. ನಮ್ಮ ಪ್ರಧಾನಮಂತ್ರಿ ನೋಡಿ ಹೋಗಿ ಮೆಲೋಡಿ ತಿನ್ನಿಸ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಹೋಗಿ. ವೆನ್ ಪೀಪಲ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಸೋ ಹಾರ್ಡ್ ಫಾರ್ 20 years 12 years with lot of dreams, with lot of ambition, they come up to write exam and paper is leaked, and this is a very horrible thing has happened in our country. With the head of our youth congress, we are presenting a protest here. We demand our justice for government ಗೆ. ಅದೇ ಡಿಮಾಂಡ್ ಮಾಡ್ತಾ ಇದ್ದೀವಿ ಮೇಡಮ್. ಈ ತರ ಆಗಿದೆ, ಈ ಘಟನೆ ಇಂಡಿಯಾದಲ್ಲಿ ಆಗಿದೆ. ಇಷ್ಟು ದೊಡ್ಡ ಎಕ್ಸಾಮ್ ಯುವಕರ ಭವಿಷ್ಯಗಳೇ ಆಟಾರ ಆಯ್ತು ಮೇಡಮ್. ಅವ್ರ ಜೀವನ ಹಾಳಾಯ್ತು. ಎಷ್ಟೊಂದು ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಎಕ್ಸಾಮ್ ಕೋಚಿಂಗ್ ತಗೊಂಡು ಟ್ರಾವೆಲ್ ಮಾಡಿ ಎಷ್ಟು ಕಷ್ಟಪಟ್ಟು ಏನೇನು ಮಾಡಿದ್ದಾರೆ ಜೀವನದಲ್ಲಿ. ಪೇರೆಂಟ್ಸ್ಗೆ ಅನ್ಯಾಯ ಆಯಿತು, ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಯಿತು, ಈ ದೇಶಕ್ಕೆ ಅನ್ಯಾಯ ಆಯಿತು. ಇವಾಗ ಏನಿದೆ ಹೇಳಿ ಮೇಡಮ್? ಸ್ಟೂಡೆಂಟೇ ಸೇಫ್ ಇಲ್ಲ, ಅವನ ಎಕ್ಸಾಮ್ ಸೇಫ್ ಇಲ್ಲ ಅಂದರೆ ಬೇರೆಯವ್ರು ಯಾರು ಸೇಫ್ ಇದ್ದಾರೆ ಈ ಕಂಟ್ರಿಯಲ್ಲಿ? ಕಾಸ್ಟಿಸಮ್ಮು, ರಿಲಿಜನ್ನು, ಅದೇ ಈ ಗೌರ್ಮೆಂಟ್ ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅದೇ ಹೇಳೋದು. ಏನು ಸ್ಟೂಡೆಂಟ್ಸ್ಗೆ ಏನು ಇವಾಗ ತನಕ ಇದು ಸೆಕೆಂಡ್ನೇ ಬಾರಿ BJP ಟರ್ಮಲ್ಲಿ 10 ವರ್ಷ ಎಲ್ಲ ಸೆಕೆಂಡ್ನೇ ಬಾರಿ ಈ ಥರ ಆಗ್ತಾ ಇರೋದು. ಇದು ವೆರಿ ಹಾರಿಬಲ್ ಆಗೋಗಿದೆ. ಈ ಲೈಫಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ಆಟ ಆಡೋದು ಇದು ಸುಮ್ಮನೆ ಮಾತಲ್ಲ. ಎಲ್ಲರಿಗೆ ಎಲ್ಲ ಮಕ್ಕಳಿಗೂ ಜೀವನದಲ್ಲಿ ಜನ ಬರ್ತಾರೆ, ಅವ್ರ ಮಕ್ಕಳು ಏನಾದ್ರು ಆಗಬೇಕು ಅಂತ ಇಷ್ಟಪಡ್ತಾರೆ. ಈ ಥರ ಆಗ್ತಾ ಇರೋದು ಇದು ಇದಿಲ್ಲ ಮೇಡಮ್. ನೋಡ್ಬೋದು ಮೇಡಮ್, ಈ ವಾಯ್ಸ್ ನೀವು ನೋಡ್ಬೋದು, ಈ ಸ್ಟಿಕ್ಕರ್ ನೀವು ನೋಡ್ಬೋದು, ಈ ನೋಡ್ಬೋದು ಇದು ಏನಾಗ್ತಾ ಇದೆ ಅಂತ. ಈ ಸ್ಟೂಡೆಂಟ್ಸು ನೋಡಿ, ಎಷ್ಟೊಂದು ಲಕ್ಷಾಂಗನ ಸ್ಟೂಡೆಂಟ್ಸು, ಆಲ್ಮೋಸ್ಟ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಗೆ ಅವ್ರ ಭವಿಷ್ಯದಿಂದ ಆಟ ಆಡ್ತಾ ಇದ್ದಾರೆ. ಒಂದು ಸಿಂಪಲ್ ಪಾಲಿಸಿ ಆಡಕ್ಕಾಗಲ್ಲ. ಏನ್ ಮಾಡ್ತಾ ಇರೋದು ಗೌರ್ಮೆಂಟು? ಬರೀ ಫಾರಿನ್ ಟ್ರಿಪ್ಸು ಎಲ್ಲ ಕಡೆ ಅನ್ಯಾಯ ಆಗ್ತಾ ಇದೆ ಮೇಡಮ್. ದಯವಿಟ್ಟು ನಿಮ್ಮ ಚಾನೆಲ್ ಪ್ರಕಾರ ನಾವು ಹೇಳ್ತೀವಿ, ಈ ಗೌರ್ಮೆಂಟ್ಗೆ ಯಾರ್ಯಾರು ಈ ತರ ಈ ಸ್ಕ್ಯಾಮ್ ಆಗಿದೆ ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಗಬೇಕು. ಅದೇನೋ ಇವಾಗ ಆಗಿರೋ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಏನಿದೆಯೋ ಅದು ತುಂಬಾ 23 ಲಕ್ಷ ಜನಕ್ಕೆ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ಜಸ್ಟಿಸ್ ಕೇಳೋಕ್ಕೋಸ್ಕರ ಬಂದಿದ್ದೀರಿ ಇಲ್ಲಿ. ನಮಗೆ ಏನಂದ್ರೆ ತುಂಬಾ ಪಾಪ ಕಷ್ಟಪಟ್ಟು ಓದಿರ್ತಾರೆ, ವರ್ಷಾನುಗಟ್ಲೆಯಿಂದ ಡಾಕ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾರೆ. ಆದರೆ 4 ಜನ ಸಾವು ತಪ್ಪಿದ್ದಾರೆ. 4 ಜನ ಇದರಿಂದ ರಾಜಸ್ಥಾನಿಂದ ಒಬ್ಬರು, ಉತ್ತರ ಪ್ರದೇಶದಿಂದ ಒಬ್ಬರು, ಆಮೇಲೆ ಡೆಲ್ಲಿಯಿಂದ ಒಬ್ಬರು, ಮತ್ತು ಬೆಂಗಳೂರಲ್ಲಿ ಒಬ್ಬರು ವಾಸವಾಗಿ ಗೋವಾಗ ಹೋಗಿ ಸೆಟ್ಲ್ ಆಗಿ ಇದ್ರು, ಅವರು ತೀರ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಜಸ್ಟಿಸ್ ಕೇಳೋದು. ಥ್ಯಾಂಕ್ ಯು ಸರ್. ಈಗ ಓದಿ ನೀಟ್ ಎಕ್ಸಾಮ್ ಮಾಡೋದು, ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ, ಮತ್ತು ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ಪಾಪ ತುಂಬಾ ಎಲ್ಲ ಕಷ್ಟಪಟ್ಟು ದುಡ್ದು ಎಲ್ಲ ಇದು ಮಾಡಿರ್ತಾರೆ, ಫೀಸ್ಗಳು ಕಟ್ಟಿರ್ತಾರೆ. ಎಷ್ಟೋ ಲಕ್ಷ ಜನಕ್ಕೆ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಎಲ್ಲ ಜಮೀನು ಸೈಟ್ಗಳು ಎಲ್ಲ ಮಾರಿರ್ತಾರೆ, ಲೋನ್ಗಳು ತೊಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೆ ಇದು ಏನು ಮಾಡಿದ್ದಾರೆ ಇವರು? ಪೇಪರ್ ಲೀಕ್ ಮಾಡಿದ್ದಾರೆ. ಇದಕ್ಕೇನು ಪೇಪರ್ ಲೀಕ್ಗೆ ನಮ್ಗೆ ಸೆಕ್ಯೂರಿಟಿ ಇಲ್ಲ ಅಂತ ಅಂದರೆ ನಮ್ಮ ದೇಶಕ್ಕೆ ಏನು ಸೆಕ್ಯೂರಿಟಿ ಇರುತ್ತೆ ಹೇಳಿ? ಇದಕ್ಕೆ ಆನ್ಸರ್ ಕೊಡಲೇಬೇಕು ನಮಗೆ. ನಮ್ಗೇನಿದೆ ಸರ್, ತನಿಖೆ ನಡಿಬೇಕು ಕ್ಲೀನಾಗಿ, ಏನೋ ಓಪನ್ ಆಗಿ ಆಗಬೇಕು ತನಿಖೆ ಎಲ್ಲ ಅಷ್ಟೇ. ಇವತ್ತು ಯುವಕರಿಗೆ ಆಗ್ತಾ ಇರೋ ಕಗ್ಗೋಳನ ಫಸ್ಟು ಈ ಭ್ರಷ್ಟಾಚಾರನ ತಡಿಬೇಕು. ಈ BJP ಸರ್ಕಾರ ಏನು ಮಾಡ್ತಿದೆ ಅಂದರೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಪೆಟ್ರೋಲ್ ಆಗಿರ್ಬೋದು, ಚಿನ್ನ, ಪಾಪ ಮದುವೆ ಆಗೋ ಹೆಣ್ಮಕ್ಳಿಗೆ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ಏನು ಸರ್ಕಾರ ನಡೆಸ್ತಾರೆ? ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲದೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಕ್ಕೆ ಹೇಳ್ರಿ. ಮುಂದಿನ ದಿವಸದಲ್ಲೇ ನೇಪಾಳ ಆದಂಗೆ ಆಗುತ್ತೆ. ಇವತ್ತೇ ಅವ್ರು ಎಚ್ಚೆತ್ಕೊಂಡ್ರೆ ಮೊನ್ನೆ ಬಂದು ಫಾರಿನ್ಗೆ ಹೋಗ್ಬೇಡಿ ಮಾಡಬೇಡಿ ಅಂತಾರೆ. ಆದ್ರೆ ಅವರೇ ಫಾರಿನ್ಗೆ ಹೋಗ್ಬಿಟ್ಟು ಮೆಲೋಡಿ ಮೇಡಮ್ ಜೊತೆ ಮೆಲೋಡಿ ತಿನ್ಕೊಂಡಿದ್ದಾರೆ. ಜಿನ್ಸಿ ಕಿಡ್ಸ್ಗಳ ಒಂದು ಏನು ಇದಾಗಿತ್ತು, ಶ್ರೀಲಂಕಾ ನೆನ್ಸ್ಕೊಬೇಕು ಅವರು. ಮುಂದಿನ ದಿವಸಗಳಲ್ಲಿ BJP ಸರ್ಕಾರ ಅನ್ನೋ ಒಂದು ಅಹಂಕಾರನ ನಿಲ್ಸಿದ್ರೆ ಮುಂದಿನ ದಿವಸದಲ್ಲಿ ನೋಡ್ರಿ, ಎಲ್ಲ ಯುವಕರು ಒಗ್ಗಟ್ಟಾಗ್ತಾ ಇದೀವಿ. ಚುನಾವಣೆಯಲ್ಲಿ ಬರಲಿ, ನಮ್ಮ ಒಂದು ಶಕ್ತಿ ಪ್ರದರ್ಶನ ನಾವು ಮಾಡೇ ಮಾಡ್ತೀವಿ ಮೇಡಮ್. ಯುವಕರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮೊನ್ನೆ ನೋಡಿದೀರ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ. CJI ಮಾತಾಡೋ ಮಾತಲ್ಲ ಅದು, ದೇಶ ಹೊಡೆಯುವಂತ ಮಾತದು. ಒಬ್ಬ ಚೀಫ್ ಜಸ್ಟಿಸ್ ಮಾತಾಡೋ ಮಾತಾಡ್ರಿ ಅದು. ಏನು ಯುವಕರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅವರು ಒಂಥರ ಕಾಕ್ರೋಚ್ ಇದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ಗಳು ಹಾಕೊಂಡಿರೋಕ್ಕೆ ಸರಿ ಅಂತ. ನೀವು ಯಾಕ್ರಿ ಕೆಲಸ ಕೊಡ್ತಾ ಇಲ್ಲ ಯುವಕರಿಗೆ? ಕೆಲಸ ಕೊಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ರಿ. ಬಾಡದೆಲ್ಲ ಬರೀ ಭ್ರಷ್ಟಾಚಾರಗಳು. ಒಬ್ಬರ ಕರೆಕ್ಟ್ ಆಗಿದ್ರ 28 ಜನ MP ಗಳಿದ್ರು ನಮ್ಮ ಕರ್ನಾಟಕದಲ್ಲಿ. ಒಬ್ಬರ ಧ್ವನಿ, ಒಂದು MP ಧ್ವನಿ ಮಾಡಿದಾನ್ರಿ. ಪ್ರತಿ ಒಂದಲ್ಲೂ ಪಾಪ ನಮ್ಮ ಯುವಕರು ಏನ್ರಿ ಮಾಡ್ಬೇಕು? ಪೆಟ್ರೋಲ್ ರೇಟ್ ತಿನ್ನಕ್ಕೆ ಎತ್ತಿಲ್ಲ ರೀ ಇವತ್ತು.
ರೂಪಾಯಿ ಮೌಲ್ಯ ಕುಸಿತೈತೆ. ಮುಂದೆ ಈಗ ನೀವು ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡ್ತಾ ಇದ್ದೀರಾ ಮತ್ತೆ ಬಿಜೆಪಿನ ಬ್ಲೇಮ್ ಮಾಡ್ತಾ ಇದ್ದೀರಾ. ಖಂಡಿತ ಮೇಡಮ್, ಆಡಳಿತ ಪಕ್ಷ ಬಿಜೆಪಿ, ನಮ್ದು ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಂದು ಜಸ್ಟ್ ರಾಜ್ಯ ಸರ್ಕಾರ ಅಷ್ಟೇ. ಅನುದಾನಗಳು ಕರೆಕ್ಟಾಗಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ. ನಿಮ್ಮ ಸರ್ಕಾರ ಇದ್ದಾಗ ಈ ತರ ಆಗಿರ್ಲಿಲ್ವಾ ಸರ್? ಯಾವತ್ತಾಗಿದೆ ಮೇಡಮ್? 60 ರೂಪಾಯಿ ಏನಿತ್ತು ಡಾಲರ್ ಮೌಲ್ಯ, 40 ರೂಪಾಯಿ ನಾವು ಮಾಡ್ತೀನಿ ಅಂದ್ರು. ಗ್ಯಾಸ್ ರೇಟ್ ಪಾಪ ನಮಗೆ ಶೋಭಾ ಕರಂದ್ಲಾಜೆ ಮೇಡಮ್ ಏನೆಲ್ಲ ಎತ್ಕೊಂಡು ಹೋಗಿದ್ದು ಸ್ಮಿತಿ ಇರಾನಿಯಿಂದ ಹಿಡಿದು ಎಲ್ಲಾರು ಇವತ್ತು ಎಲ್ರು ಹೋದ್ರು, ಬದುಕಿದಾರ ಸತ್ತೋಗಿದಾರ. 1050 ರೂಪಾಯಿ ಹೆಣ್ಮಕ್ಳು ಏನ್ ಮಾಡೋದು? ಇವತ್ತು ನಾವು ಕೊಡೋ ಒಂದು 2000 ರೂಪಾಯಿದಿಂದ ಗೃಹಲಕ್ಷ್ಮಿಯರು ಸೈಲೆಂಟ್ ಆಗಿ ಪಾಪ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಮೂಲಕನೇ ಎಲ್ಲದೂ ಸರ್ಕಾರ ಖಂಡಿತ ಮೇಡಮ್. ಮೇಡಮ್ ಗ್ಯಾರಂಟಿ ಮೂಲಕ ಅಂತ ಅಲ್ಲ ಮೇಡಮ್, ಪಾಪ ಇರೋ ನಮ್ಮ ಹತ್ರ ಹೆಂಗೋ ನಾವು ನಡೆಸ್ತೀವಿ, ಇಲ್ದವ್ರ ಬಗ್ಗೆ ಯೋಚನೆ ಮಾಡಿ. ಅಲ್ಲ, ಈಗ ರಾಜ್ಯ ಎಷ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ, ಸಾಲ ಮಾಡಿದೆ, ಎಷ್ಟು ಮೇಡಮ್ ಯಾವತ್ತೂ ರಾಜ್ಯ ದಿವಾಳಿ ಆಗಿಲ್ಲ. ಕೇಂದ್ರದ ಹಣ, ಕಷ್ಟದಲ್ಲಿ ಗೊತ್ತಾಗುತ್ತೆ ಬಜೆಟ್. ಕೇಂದ್ರದವ್ರು ಮೇಡಮ್ ಕೇಂದ್ರದ ಫಸ್ಟ್ ಹಣ ರಿಲೀಸ್ ಮಾಡಕ್ಕೆ ಜೆ.ಸಿ ದುಡ್ಡೆಲ್ಲ ಹೋಯ್ತು. ಅದಾನಿ ಅಂಬಾನಿ ಅವ್ರ ಮನೆಗೆ ಹೋಗಿ ಸೇರಿರೋದು, ನಮ್ಮ ಮನೆಗೆಲ್ಲ ಬಂದಿರೋದು. ಓಕೆ, ನೀವು ಇವಾಗ ಕೇಂದ್ರಕ್ಕೆ ಹೋಗ್ತೀರಾ, ಕೇಂದ್ರ ಸರ್ಕಾರ ಇವಾಗ ಬಂದ್ರೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಈ ತರ ಆಗಲ್ವಾ? ಮೇಡಮ್ ಖಂಡಿತ ಇಲ್ಲ ಮೇಡಮ್. ಎಲ್ಲ ರಾಜ್ಯಕ್ಕೂ 75 ವರ್ಷ ರೂಲಿಂಗ್ ಮಾಡಿದ ಗೌರ್ಮೆಂಟು, ಯಾರಿಗ ತಾರತಮ್ಯ ಇಲ್ಲದೆ ಎಲ್ಲಾನು ಒಳ್ಳೇದೇ ಮಾಡಿರೋದು. ಇವತ್ತು ಬೇರೆ UP-ಗೆ 9 ಏರ್ಪೋರ್ಟ್ ಬೇಕೇನ್ರಿ? UP ಒಂದಕ್ಕೆ 9 ಏರ್ಪೋರ್ಟ್ ಬೇಕಾ? ಇನ್ನು ನಾವು ಹಸ್ಕೊಂಡ್ ಕೂತಿದೀವಲ್ಲ ಯೂತ್ ಕಾಂಗ್ರೆಸ್ನ ಧ್ಯೇಯ ಉದ್ದೇಶಗಳೇನು? ಮೇಡಮ್. ನಾವು ಯೂತ್ ಕಾಂಗ್ರೆಸ್ ಅವರು ಪ್ರತಿಯೊಬ್ರು ನ್ಯಾಯ ಕೊಡ್ಸೋದು. ನಮ್ಮ ಎಲ್ಲ ಯುವಕರು ಜೊತೆಗಿದ್ದೀವಿ, ಒಗ್ಗೂಡಿಸ್ಕೊಂಡು ನೆಕ್ಸ್ಟ್ ರಾಜ್ಯ ಅಲ್ಲ ಕೇಂದ್ರದಲ್ಲೂ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ.